ನಿಮ್ಮ ಹತ್ರ 1 ಲಕ್ಷ ಇದ್ರೆ 5 ಲಕ್ಷದವರೆಗೂ ಟ್ರೇಡಿಂಗ್ ಮಾಡ್ಬೋದಾ? ಅದು ಹೆಂಗೆ ವಿಡಿಯೋ ಫುಲ್ ನೋಡಿ ಅರ್ಥ ಆಗುತ್ತೆ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡ್ ವಿತ್ ಶೇಖ್ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ವಿಂಗ್ ಟ್ರೇಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದಕ್ಕಿಂತ ಮೊದಲ ವಿಡಿಯೋದಲ್ಲಿ ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಇಂಟ್ರಾಡೇ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಂಟ್ರಾಡೇ ಬಗ್ಗೆ ಇಂಟ್ರೊಡಕ್ಷನ್ ವಿಡಿಯೋ ಪಾರ್ಟ್ 1 ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ಅರ್ಥ ಆಗಿರುತ್ತೆ ಎಷ್ಟೋ ಜನಕ್ಕೆ. ಯಾಕಂದ್ರೆ ಇಂಟ್ರಾಡೇ ಒಂದು ತುಂಬಾ ಕಾಂಪ್ಲೆಕ್ಸ್ ಟಾಪಿಕ್, ತುಂಬಾ ದೊಡ್ಡ ಟಾಪಿಕ್. ಒಂದು ವಿಡಿಯೋ ಕವರ್ ಮಾಡಕ್ಕೆ ನಾನು ಕವರ್ ಮಾಡ್ತಾ ಇದೀನಿ ಕೂಡ. ಇವಾಗ ಒಂದೇ ವಿಡಿಯೋದಲ್ಲಿ ನಾನು ಶೂಟ್ ಮಾಡ್ತಿರೋದು ಇಂಟ್ರಾಡೇದು 2-3 ಅವರ್ಸ್ ನಾನು ಕಂಟಿನ್ಯೂ ಶೂಟ್ ಮಾಡಿ ಹಾಕ್ಬಿಡ್ತೀನಿ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ. ಬಟ್ ಯಾರು ನೋಡಲ್ಲ, ಅದನ್ನ ಜನಕ್ಕೆ ಟೈಮ್ ಕೂಡ ಇರಲ್ಲ. ಸೊ ನಾನು ಏನ್ ಮಾಡ್ತಿದ್ದೀನಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ ಥರ ಮಾಡಕ್ಕೆ ಎಷ್ಟು ಪಾರ್ಟ್ಸ್ ಆಗುತ್ತೋ, ಎಷ್ಟು ಕಡಿಮೆದಲ್ಲಿ ಆಗುತ್ತೋ ಅಷ್ಟು ಕಡಿಮೆದಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಒಂದು ಸ್ಕಿಪ್ ಇನ್ ಎಂಟರ್ ಕ್ಯಾಪಿಟಲ್ನ ಬ್ಲೋ ಮಾಡ್ಬೋದು, ಒಂದು ಮಿಸ್ಟೇಕ್. ಸೊ ವಿಡಿಯೋನ ಫುಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇನೇನಿದೆಯೋ ಮಾಡಿಬಿಡಿ ಗುರು. ಅಂಡ್ ಒಂದು ಕ್ಯೂಟ್ ಕಮೆಂಟ್ ಮಾಡಿ, ನಮ್ಗೆ ಮೋಟಿವೇಶನ್. ಸೊ ಇನ್ನೇನಕ್ಕೆ ತಡ ಮಾಡೋದು, ಬನ್ನಿ ವಿಡಿಯೋ ಶುರು ಮಾಡೋಣ. ಏನ್ ಮಾಡ್ತಿದ್ದೆ ಅಂತ ನೋಡಿದ್ರ, ನಮ್ಮಪ್ಪ ಬೈತಾ ಇದ್ದಾರೆ. ಬೆಳಗ್ಗೆ 4 ಗಂಟೆ ಆಗ್ತಾ ಇದೆ. ನಮ್ಮಪ್ಪ ಇನ್ನೊಂದು ನಮ್ಮ ಟೀ ಅಂಗಡಿ ಇದೆ ಅಂತ ನಿಮ್ಗೆ ಹೇಳಿದ್ದೆ. ಅಲ್ಲಿ ಬೆಳಗ್ಗೆನೆ ನಮ್ಮಪ್ಪ 4 ಗಂಟೆ ಅಂಗಡಿ ತೆಗಿತಾರೆ. ಸೊ ಅವ್ರು ಬೈತಾ ಇದ್ದಾರೆ, ಏನೋ ರಾತ್ರಿ 10 ಗಂಟೆಯಿಂದ ವಿಡಿಯೋ ಶೂಟ್ ಮಾಡ್ತಾನೆ ಇದೆ, ಇನ್ನೂ ಮುಗಿದಿಲ್ವಾ ಅಂತ. ಸೊ ಇದನ್ನ ನಾನು ಬೇಕಾದ್ರೆ ಕಟ್ ಮಾಡಿ ಎಡಿಟ್ ಮಾಡಿ ಬಿಸಾಕ್ಬೋದಾಗಿತ್ತು. ಬಟ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಎಫರ್ಟ್ಸ್ ಗೊತ್ತಾಗ್ಬೇಕು. ನಾನು ಎಷ್ಟು ಎಫರ್ಟ್ಸ್ ಹಾಕ್ತೀನಿ, ನೀವು ಅಷ್ಟೇ ಎಫರ್ಟ್ಸ್ ಹಾಕೊಳ್ಳಿ. ನಾನು ಬರೀ ವಿಡಿಯೋ ನೋಡೋದಲ್ಲ, ಒಂದು ಪೆನ್ ಇಟ್ಕೊಳ್ಳಿ, ಒಂದು ಬುಕ್ ಇಟ್ಕೊಳ್ಳಿ, ಹೇಳಿರೋ ಪಾಯಿಂಟ್ಸ್ ಎಲ್ಲ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ರಿಟರ್ನ್ಸ್ ಸಿಗುತ್ತೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಬರ್ದಿಟ್ಕೊಳ್ಳಿ. ನೋಟ್ಸ್ಗಳನ್ನ ತರಬೇಡಿ. ನನ್ನ ಕಬೋರ್ಡಲ್ಲಿ ನೋಟ್ಸ್ ಇದಾವೆ ನೋಡ್ರೆ ಶಾಕ್ ಆಗ್ತೀರಾ ನೀವು. ಇಷ್ಟು ನೋಟ್ಸ್ ಇದಾವೆ ಎಲ್ಲ ಬರ್ದಿಟ್ಟಿರೋದು. ಇಲ್ವಾ ಫೋನಲ್ಲಿ ಟೈಪ್ ಮಾಡ್ತೀರಾ, ನೋಟ್ಸ್ ಮಾಡ್ತೀರಾ ಮಾಡಿ, ಇಲ್ಲ ನಿಮ್ಮ ಲ್ಯಾಪ್ಟಾಪಲ್ಲಿ ಮಾಡ್ತೀರಾ ಮಾಡಿ, ಏನೋ ಮಾಡಿ. ಬಟ್ ಒಟ್ಟಿನಲ್ಲಿ ಒಂದು ಕಡೆಯಿಂದ ನೋಟ್ಸ್ ರೆಡಿ ಮಾಡಿಡಿ. ಯಾವ್ದಾದ್ರು ನೋಟ್ಸ್ ಕೊಟ್ರೆ ಒಂದು ಪ್ರೋ ಟ್ರೇಡರ್ ಆಗಬೇಕು, ಆ ಥರ ನೋಟ್ಸ್ ರೆಡಿ ಮಾಡಬೇಕು. ನಾನು ರೆಡಿ ಮಾಡಿದ್ದೆ, ಅದೇ ಥರ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ನೀವು ಕೂಡ ಕಲೀರಿ ಅಷ್ಟೇ. ಸೊ ಇನ್ನೊಂದೇನಂದ್ರೆ, ನನ್ನ ಬಟ್ಟೆ, ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ನಿಮ್ಮ ಎಜುಕೇಶನ್ ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು. ಹೌದು, ಯಾಕಂದ್ರೆ ನಾನು ಕಂಟಿನ್ಯೂ ಒಂದೇ ಲೆಂತಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಬೇಕು. ಯಾಕಂದ್ರೆ ನಾನು ಬೇರೆ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ನಿಮ್ಗೆ ಜಾಸ್ತಿ ವಿಡಿಯೋಸ್ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ಸೊ ಇವಾಗ ನನ್ನ ಮೈಂಡಲ್ಲಿ ನಾಲೆಡ್ಜ್ ಇದೆ, ನಾನು ಡೈರೆಕ್ಟ್ ಆಗಿ ಹಿಂಗೆ ಕಳಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ. ನೀವು ಆ ಸ್ಕ್ರೀನಿಂದ ಹಂಗೆ ತಗೊಂಡು ನಿಮ್ಮ ಮೈಂಡಿಗೆ ಹಾಕೊಂತ ಇದ್ದೀರಾ. ಇಷ್ಟೇ ಡಿಫ್ರೆನ್ಸ್. ನೀವು ಸ್ಕ್ರೀನ್ ಆ ಕಡೆ, ನಾನು ಸ್ಕ್ರೀನ್ ಈ ಕಡೆ. ಸೊ ಇವಾಗ ನೀವು ಸಪೋರ್ಟ್ ಮಾಡೋದು ನಿಮ್ಗೆ ಕೊಡ್ತಾರೆ. ಯಾಕಂದ್ರೆ ನಿಮಗೋಸ್ಕರ ಅಂದ್ರೆ ಬರೀ ನಿನಗೋಸ್ಕರ ನಾನು ವಿಡಿಯೋನ ಶೂಟ್ ಮಾಡಿ ಹಾಕ್ತಾ ಇದ್ದೀನಿ. ರಾತ್ರಿ ಎಲ್ಲ ನಿದ್ದೆ ಬಿಟ್ಟು. ಸೊ ನನ್ನ ಕಣ್ಗಳು ನೋಡಿರ್ಬೋದು. ಸೊ ಇವಾಗ ಸಬ್ಸ್ಕ್ರೈಬ್ ಮಾಡಿ ಗುರು. ತರ ಮಾಡಬೇಡ, ಬರೀ ವಿಡಿಯೋನ ಶುರು ಮಾಡೋಣ. ಇಂಟ್ರಾಡೇ ಅಂದ್ರೆ ಏನು? ಇಂಟ್ರಾಡೇ ಅಂದ್ರೆ ಹೆಸರಲ್ಲೇ ಇದೆ, ಡೇ. ಇಂಟ್ರಾಡೇ ಅರ್ಥ ಆಗಿಲ್ಲ, ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನಾನು ಇರೋವರೆಗೂ ಟೆನ್ಷನ್ ತಗೋಬೇಡಿ. ನಿಮ್ಮ ಹತ್ರ ಮಾರ್ನಿಂಗ್ 9:15 9:15 ಸಂಜೆ 3:15 ಅಫಿಷಿಯಲಿ 3:20 3:15 ಕನ್ಸಿಡರ್ ಮಾಡ್ಕೊಳ್ಳಿ. 3:15 ಟೈಮಿಂಗ್ ಇದೆ ಟ್ರೇಡಿಂಗ್ ಮಾಡೋಕ್ಕೆ ಅಷ್ಟೇ. ನೈಟ್ ಟೈಮಲ್ಲ ನಿಮ್ಮ ಅಮೌಂಟ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇರುತ್ತೆ. ನೀವೇನು ಮಾಡ್ತೀರಾ ಅಂದರೆ, ಬೆಳಗ್ಗೆ 9:15 ಯಾವುದೋ ಒಂದು ಒಳ್ಳೆ ಸ್ಟಾಕ್ನ ಆಲ್ರೆಡಿ ಮಾರ್ಕೆಟ್ ಓಪನ್ ಆಗೋಕ್ಕೂ ಮುಂಚೆನೆ ಸ್ಟಾಕ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀರ. ಈ ಸ್ಟಾಕಲ್ಲಿ ಇವತ್ತು ಇನ್ವೆಸ್ಟ್ ಮಾಡಬೇಕು, ಮಸ್ತ್ ಪ್ರಾಫಿಟ್ ತೆಗಿಬೇಕಂತ. ನೀವೇನು ಮಾಡ್ತೀರಾ, ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆದ ತಕ್ಷಣ ಆ ಸ್ಟಾಕಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ. ಇಲ್ಲಿ 2 ಥರ ಇನ್ವೆಸ್ಟ್ಮೆಂಟ್ಸ್ ಇದೆ. ಒಂದು ಕಾಲ್, ಇನ್ನೊಂದು ಪುಟ್. ಮಾರ್ಕೆಟ್ ಮೇಲೆ ಆ ಸ್ಟಾಕ್ ಮೇಲೆ ಹೋಗುತ್ತಂತನೂ ಇನ್ವೆಸ್ಟ್ ಮಾಡ್ಬೋದು, ಆ ಸ್ಟಾಕ್ ಕೆಳಗೆ ಬರುತ್ತಂತನೂ ಇನ್ವೆಸ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಡೆಪ್ತ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ನಿಮ್ಗೆ ತಾನೇ ಕೆಟ್ಟೋಗ್ಬಿಡುತ್ತೆ, ನಮ್ಗೆ ಗೊತ್ತದು. ಟೆನ್ಷನ್ ತಗೋಬೇಡಿ. ನೀವೇನು ಮಾಡ್ತೀರಾ, ಒಂದು ಸ್ಟಾಕ್ನ ತಗೊಂತೀರಾ. ಫಾರ್ ಎಕ್ಸಾಂಪಲ್ ಮೇಲೆ ಹೋಗುತ್ತೆ ಅಂತ ತಗೊಂತೀರಾ. ನೀವೇನು ಮಾಡ್ತೀರಾ, ಮೇಲೆ ಹೋಗುತ್ತೆ ಅಂತ ತಗೊಂತೀರಾ. ಅದು 9:15 3:15 ಟೈಮ್ ಇರುತ್ತೆ. ನೀವು ಯಾವ ಬೇಕಾದ್ರೆ ಸೆಲ್ ಮಾಡ್ಬೋದು. ಬಟ್ 3:15 ಕಂಪಲ್ಸರಿ ಸೆಲ್ ಮಾಡಲೇಬೇಕು ನೀವು, ಅಟ್ ಎನಿ ಕಾಸ್ಟ್. ಸೆಲ್ ಮಾಡಿಲ್ಲ ಅಂದ್ರೆ ಆಟೋ ಸ್ಕ್ವೇರ್ ಆಫ್ ಆಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಬೇರೆ ಹಾಕ್ತಾರೆ, ಫೈನ್ ಕೂಡ ಹಾಕ್ತಾರೆ, GST ಕೂಡ ಹಾಕ್ತಾರೆ, ಮತ್ತೆ ನಿಮ್ದೇ ಲಾಸ್. ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು 500 ರೂಪಾಯಿಗೆ ಒಂದು ಶೇರ್ನ ಬೈ ಮಾಡಿದ್ದೀರಾ. ನೀವು ಅದನ್ನ ಎಷ್ಟಕ್ಕೆ ಸೇಲ್ ಮಾಡಬೇಕಂತ ಪ್ಲಾನ್ ಮಾಡಿದ್ರೆ ಒಂದು 510 515 ರೂಪಾಯಿಗೆ ಸೇಲ್ ಮಾಡಬೇಕಂತ ಪ್ಲಾನ್ ಮಾಡಿರ್ತೀರಾ. ಬಟ್ ಏನಾಗ್ಬಿಡುತ್ತೆ, ಮಾರ್ಕೆಟ್ ರಿವರ್ಸಲ್ ಆಗುತ್ತೆ. 500 ರೂಪಾಯಿ ಶೇರು 490 ರೂಪಾಯಿಗೆ ಬಂತು. ಇವಾಗ ನೀವೇನು ಥಿಂಕ್ ಮಾಡ್ತೀರಾ, ನಮ್ಗೆ ಸೇಲ್ ಮಾಡೋದು ಲಾಸ್ನ ಅಕ್ಸೆಪ್ಟ್ ಮಾಡಲ್ಲ, ಮಾರ್ಕೆಟ್ ಕೇಳೋದೇ ಇಲ್ಲ,
3:15 ಬಂತ, ಮಾರ್ಕೆಟ್ ಅಲ್ಲಿ ಏನ್ ರೇಟ್ ನಡೀತಿದೆ ಆ ರೇಟಿಗೆ ಸೇಲ್ ಮಾಡುತ್ತೆ. ನಿಮ್ ಲಾಸ್ನೆಲ್ಲ ತೆಗೆದು ಬಿಸಾಗುತ್ತೆ, ಅವ್ರದ್ದು ಫಂಡ್ಸ್ ಎಲ್ಲ ತಗೊಂತಾರೆ, ನಿಮ್ಮ ಅಮೌಂಟ್ ನಿಮ್ ಡಿಮೆಟ್ ಅಕೌಂಟ್ಗೆ ಎಸಿತಾರೆ. ಇಷ್ಟೇ ಸಿಂಪಲ್ ಆಗಿ. ಅಟ್ ದ ಸೇಮ್ ಟೈಮ್ 500 ರೂಪಾಯಿ ತಗೊಂಡಿದ್ಯಾ, 510ಕ್ಕೆ ಹೋಯ್ತು, ನೀನೇನ್ ಥಿಂಕ್ ಮಾಡ್ದ್ಯಾ ಇನ್ನು ಹೋಗ್ಬೋದೇನೋ ಅಂತ ಬಿಡ್ತೀಯಾ? ಇಲ್ಲ, 3:15 ಟೈಮ್ ಬಂತ, ಅದು ಎಷ್ಟಕ್ಕೆ ಬಂದಿರುತ್ತೆ ಅಷ್ಟಕ್ಕೆ ಆಟೋ ಸ್ಕ್ವೇರ್ ಆಫ್ ಮಾಡ್ತಾರೆ. ಆಟೋ ಸ್ಕ್ವೇರ್ ಆಫ್ ಚಾರ್ಜಸ್ ಇರುತ್ತೆ ಪರ್ ಪೊಸಿಷನ್ಗೆ, ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಸೊ ನೀವೇ ಎಕ್ಸಿಟ್ ಮಾಡ್ಬಿಡಿ, ಒಳ್ಳೇದು. ನಿಮ್ ಲಿಮಿಟ್ ಪ್ರೈಸ್ ಅಲ್ಲಿ ಸೇಲ್ ಮಾಡ್ಬೋದು, ಇಲ್ಲಾಂದ್ರೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಸೇಲ್ ಆಗುತ್ತೆ, ಎಷ್ಟಾದ್ರೂ ಇರಲಿ ಸೇಲ್ ಮಾಡಿ ಪ್ರಾಫಿಟ್ಸ್ ಏನಿದೆ ಲಾಸಸ್ ಏನಿದೆ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಇದು ಇಂಟ್ರಾಡೇದು ಟೈಮಿಂಗ್. ಇಂಟ್ರಾಡೇಲಿ ಟೈಮ್ ಚಾರ್ಟ್ ಫ್ರೇಮ್ಸ್ ಇದಾವೆ, ಚಾರ್ಟ್ ಅನಾಲಿಸಿಸ್ ಇದಾವೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇದಾವೆ, ಅಂಡ್ ತುಂಬಾ ತರ ಪ್ರೈಸ್ ಆಕ್ಷನ್ಸ್ ಇದಾವೆ, ಅಂಡ್ ತುಂಬಾನೇ ಸ್ಟಾಕ್ಸ್ ಇದಾವೆ, 5,000+ ಸ್ಟಾಕ್ಸ್ ಇದಾವೆ. ಅದ್ರಲ್ಲಿ ನೀವು ಹೈಕ್ ಯಾವ್ದ್ರಲ್ಲಿ ಜಾಸ್ತಿ ಇದೆ ಯಾವ್ದ್ರಲ್ಲಿ ಇಲ್ಲ ಅದನ್ನ ಎಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಇದ್ರಲ್ಲಿ ತುಂಬಾ ಟಾಪಿಕ್ಸ್ ಇದಾವೆ, ನಾನು ಹೋಗ್ತಾ ಕವರ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಂಟ್ರಾಡೇ ಅಂದ್ರೆ ಏನು, ಇಂಟ್ರಾಡೇ ಅಂದ್ರೆ ಹೆಂಗ್ ಮಾಡೋದು ಇಷ್ಟೇ ತಿಳ್ಕೊಳ್ಳಿ. ದಿನ ಸ್ವಲ್ಪ ಕಲೀರಿ, ಒಟ್ಟಿಗೆ ಎಗರಕ್ ಹೋಗ್ಬೇಡಿ, ಸ್ವಲ್ಪನೇ ಕಲಿಯೋಣ. ಸೊ ಇವಾಗ ಅರ್ಥ ಆಯ್ತಾ ಮಾರ್ಕೆಟ್ ಟೈಮಿಂಗ್. ಇಂಟ್ರಾಡೇಗೆ ಏನೇನ್ ಬೇಕು? ಫಸ್ಟ್ ನಿಮ್ ಫೋನಲ್ಲಿ ಕೂಡ ಮಾಡ್ಬೋದು, ಲ್ಯಾಪ್ಟಾಪ್ ಇದು ಒಳ್ಳೇದು. ಇವಾಗ ನೀವು ಇನಿಷಿಯಲಿ ಶುರು ಮಾಡ್ತಾ ಇದ್ದೀರಾ, ನಾನು 34,000 ಕೊಟ್ಟು ಲ್ಯಾಪ್ಟಾಪ್ ತರ್ತೀನಿ, ಇನ್ನು ಕೆಲವರು ಪುಣ್ಯಾತ್ರ ಇರ್ತಾರೆ 2 ಲಕ್ಷ ಕೊಟ್ಟು ಮ್ಯಾಕ್ ಬುಕ್ಕೇ ತರ್ತೀನಿ. ಬೇಡ. ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಹೆಂಗ್ ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾನೇ ಮ್ಯಾಕ್ ಬುಕ್ ತೋರಿಸ್ತೀನಿ, ಇದು ಅರ್ಥ ಆಗಲ್ಲ, ನೀವು ಮ್ಯಾಕ್ ಬುಕ್ ತಗೋಬೇಕಂತಲ್ಲ, ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಇನಿಷಿಯಲಿ ಫೋನಲ್ಲೇ ಶುರು ಮಾಡಿ, ನಿಮ್ಮ ಹತ್ರ ಬಜೆಟ್ ಇದೆ ತಗೊಳ್ಳಿ, ಒಳ್ಳೇದೇ. ಯಾಕಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಸ್ಕ್ರೀನ್ಸ್ ಓಪನ್ ಮಾಡ್ಬೋದು, ಮಲ್ಟಿಪಲ್ ಸ್ಕ್ರೀನ್ಸ್ ನೋಡ್ಬೋದು, ಆ ತರ ಇರುತ್ತೆ. ಬ್ಯಾಕ್ ಟು ಟಾಪಿಕ್. ಇಂಟ್ರಾಡೇ ಏನೇನ್ ಬೇಕು? ಒಂದು ಫೋನ್ ಅಥವಾ ಒಂದು ಲ್ಯಾಪ್ಟಾಪ್, ಪ್ಲಸ್ 9:15ರಿಂದ 3:15ವರೆಗೂ ನಿನ್ನ ಪ್ರೀಶಿಯಸ್ ಟೈಮ್. ಯಾಕಂದ್ರೆ ಚಾರ್ಟ್ ನ ನೀನು ಕಂಪಲ್ಸರಿ ನೋಡ್ಲೇಬೇಕು. ನೀನ್ ಬೇಕಾದ್ರೆ ಮಧ್ಯದಲ್ಲಿ ಎಲ್ಲ ಬೇಕಾದ್ರೆ ಎಕ್ಸಿಟ್ ಮಾಡ್ಕೊಂಡು ಹೋಗ್ಬೋದು, ಅದು ಬೇರೆ ವಿಷಯ. ಬಟ್ ಅಫಿಷಿಯಲ್ ಟೈಮಿಂಗ್ ಅಷ್ಟಿದೆ, ನೀನು ಅಷ್ಟು ಟೈಮಿಂಗ್ ಅಲ್ಲಿ ಹೋಲ್ಡ್ ಅಲ್ಲ, ಅಷ್ಟು ಟೈಮಿಂಗ್ ಅಲ್ಲಿ ನೀನು ನೋಡ್ತಾನೆ ಇರಬೇಕು. ನೀನು ಪ್ರಾಫಿಟ್ ಎಕ್ಸಿಟ್ ಆದ್ಮೇಲೆ ನೀನು ಮಾರ್ಕೆಟ್ ನೋಡೋ ಅವಶ್ಯಕತೆ ಇಲ್ಲ, ನೀನು ನೋಡ್ತೀನಿ ನೋಡ್ಬೋದು ಆ ತರ. ಸೊ ನನ್ನ ಪ್ರಕಾರ ಆ ಟೈಮಿಂಗ್ ಅವರು ನೀನು ಫ್ರೀ ಇರ್ತೀಯಾ, ನಾನು ಚಾರ್ಟ್ ನೋಡಬಲ್ಲೆ, ನಾನೆಲ್ಲ ಅನಾಲಿಸಿಸ್ ಮಾಡಬಲ್ಲೆ ಅಂದ್ರೆ ನೀವು ಇಂಟ್ರಾಡೇನ ಚೂಸ್ ಮಾಡ್ಬೋದು. ಯಾಕಂದ್ರೆ ಇಂಟ್ರಾಡೇಲಿ ಒಳ್ಳೆ ಪ್ರಾಫಿಟ್ಸ್ ಇದಾವೆ. ನೀವು ಒಂದೊಂದು ದಿನದಲ್ಲಿ ಒಬ್ಬೊಬ್ರು 1 ಮಂತ್ ಸ್ಯಾಲರಿನ ನೀವು ನೋಡಿರ್ಬೋದು, ನಾನು ಫಸ್ಟ್ ಡೇ ನೀವು ನೋಡಿರ್ಬೋದು, ಅಲ್ಲಿಂದ ನಾನು ಇದನ್ನೆಲ್ಲ ಶುರು ಮಾಡಿದ್ದೆ. ಸೊ ಆ ಥರ ಇದೆ. ಬಟ್ ರಿಸ್ಕು ಕೂಡ ಅಷ್ಟೇ ಇದೆ. 1 ಲಕ್ಷ ಹಾಕಿದ್ರೆ ಅನ್ಕೊಳ್ಳಿ, ಒಂದೇ ದಿನದಲ್ಲಿ 10,000 ಪ್ರಾಫಿಟ್ ಕೂಡ ಆಗ್ಬೋದು, 15,000 ಪ್ರಾಫಿಟ್ ಕೂಡ ಆಗ್ಬೋದು. ಅದೇ ಒಂದೇ ದಿನದಲ್ಲಿ 20-30,000 ಲಾಸ್ ಕೂಡ ಆಗ್ಬೋದು. ನಾನು ತಿಂದಿದ್ದೀನಿ ಲಾಸಸ್ನ, ಒಂದೇ ದಿನದಲ್ಲಿ 55,000 ಲಾಸ್ ತಗೊಂಡಿದ್ದೀನಿ ನಾನು 1 ಲಕ್ಷದಲ್ಲಿ, ಅರ್ಧ ಕ್ಯಾಪಿಟಲ್ ವೈಪೌಟ್. ಈ ತರ ಸಿಚುವೇಶನ್ಸ್ ಕೂಡ ಇರ್ತವೆ. ಸೊ ಇಂಟ್ರಾಡೇಲಿ ರಿಸ್ಕ್ ಹಂಗೆ ಇದೆ, ಪ್ರಾಫಿಟ್ ಹಂಗೆ ಇದೆ ಇವರು. ಬಟ್ ಇಂಟ್ರಾಡೇಲಿ ಏನಿದ್ರೆ ಲ್ಯಾವ್ರೇಜ್ ಅಂತ ಒಂದು ಆಪ್ಷನ್ ಇದೆ. ಲ್ಯಾವ್ರೇಜ್ ಅಲ್ಲಿ ನೆಕ್ಸ್ಟ್ ವಿಡಿಯೋಲ್ಲಿ ಬರುತ್ತೆ. ಬಟ್ ಇದರಲ್ಲಿ ಸಿಂಪಲ್ ಆಗಿ ಒಂದು ಹೇಳ್ತೀನಿ, ನೀವು 1 ಲಕ್ಷ ಅಮೌಂಟ್ ಇದ್ರೆ ನಿಮ್ಗೆ ಬ್ರೋಕರ್ ಮಲ್ಟಿಪ್ಲೈ ಬೈ 5x ಲೆವರೇಜ್ ಕೊಡ್ತಾರೆ. ನೀವು 1 ಲಕ್ಷ ಅಮೌಂಟ್ ಇದ್ರೆ 5 ಲಕ್ಷದವರೆಗೂ ಟ್ರೇಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಒಂದು 1,000 ರೂಪಾಯಿ ಶೇರ್ನ ಟ್ರೇಡ್ ಮಾಡ್ತೀನಿ ಅಂದ್ರೆ ಎಷ್ಟು ಟ್ರೇಡ್ ಮಾಡ್ತೀರಾ? 1 ಲಕ್ಷದಲ್ಲಿ 1,000 ಅಂದ್ರೆ 100 ಶೇರ್ಸ್ ಬರುತ್ತೆ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ, 100 ಶೇರ್ಸ್ ಅಲ್ಲಿ ಒಂದು 10 ಪಾಯಿಂಟ್ಸ್ ಕವರ್ ಮಾಡ್ತೀರಾ, ಅವಾಗ ಏನಾಗುತ್ತೆ 10 ಪಾಯಿಂಟ್ಸ್, 10 × 100 1000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಅದೇ ನೀನೇನ್ ಮಾಡ್ತೀಯ ಅಂದ್ರೆ ಲ್ಯಾವರೇಜ್ ಇಂಟ್ರಾಡೇ ಅಲ್ಲಿ ಮಾಡಿದ್ರೆ 5x ಲ್ಯಾವರೇಜ್ ಸಿಗುತ್ತೆ. ಸೊ 1 ಲಕ್ಷ 5 ಲಕ್ಷ ಆಗುತ್ತೆ. 5 ಲಕ್ಷಕ್ಕೆ ಎಷ್ಟು ಶೇರ್ಸ್ ಬರುತ್ತೆ? 500 ಶೇರ್ಸ್ ಬರುತ್ತೆ. ಸೊ ಅವಾಗ ನೀನ್ ಮಾಡಿದ್ರೆ ಅದೇ 10 ಪಾಯಿಂಟ್ಸ್ ಕವರ್ ಮಾಡ್ತೀಯ, ಬಟ್ 500 × 10 5,000, ನಿಮ್ಗೆ 5,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಅರ್ಥ ಆಯ್ತಾ? ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಅರ್ಥ ಆಗಿಲ್ಲ ಅಂದ್ರೆ ಟೆನ್ಷನ್ ಬೇಡ, ಬಿಟ್ಬಿಡಿ. ನಾನು ನೆಕ್ಸ್ಟ್ ವಿಡಿಯೋಲಿ ಇನ್ ಡೆಪ್ತ್ ಆಗಿ ಕ್ಲೀನ್ ಅರ್ಥ ಮಾಡಿಸ್ತೀನಿ. ಸೊ ಈ ವಿಡಿಯೋ ಕನ್ಸಿಸ್ಟೆಂಟ್ ಆಗಿ ಮತ್ತೆ ವಾಪಸ್ ಬನ್ನಿ. ನಾನು ಯಾವ್ದು ಬೇರೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೆಂಗಿರ್ಬೇಕಂದ್ರೆ ರಬ್ಬರ್ ತರ ಇರಬೇಕು, ಹೇಳಿದ್ರೆ ಇಷ್ಟೇ ಇರಬೇಕು, ಬಿಟ್ಟ ತಕ್ಷಣ ಅದು ಇಟ್ ಈಸ್ ರಬ್ಬರ್ ಸ್ಟೇಜಿಗೆ ಬರಬೇಕು, ಆ ತರ ಬನ್ನಿ. ಸೊ ಬ್ಯಾಕ್ ಟು ಟಾಪಿಕ್. ಇಂಟ್ರಾಡೇ ಅಲ್ಲಿ ಈ ತರ ಇದೆ. ಸೊ ಐ ಹೋಪ್ ನಿಮ್ಗೆ ಇಂಟ್ರಾಡೇ ಬಗ್ಗೆ ಅರ್ಥ ಆಗಿರ್ಬೋದು. ಇವಾಗ ಇಂಟ್ರಾಡೇ ಮೇನ್ ಏನು, 9:15ರಿಂದ 3:15ವರೆಗೂ ಟೈಮಿಂಗ್ ಬೇಕು, ಒಂದು ಒಳ್ಳೆ ಫೋನ್ ಅಥವಾ ಒಂದು ಲ್ಯಾಪ್ಟಾಪ್ ಬೇಕು, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಬೇಕು, ಪ್ಲಸ್ ಒಂದು ಒಳ್ಳೆ ಸ್ಕಿಲ್ಸ್ ಬೇಕು, ಒಂದು ಡೆಪ್ತ್ ನಾಲೆಡ್ಜ್ ಬೇಕು. ಅದೇ ಸಿಗುತ್ತೆ ಟ್ರೇಡ್ ವಿತ್ ಶೇಖ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರಮೋಷನ್. ಸೊ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೊಳ್ಳಿ. ಐ ಥಿಂಕ್ ಈ ವಿಡಿಯೋದಲ್ಲಿ ಜಾಸ್ತಿ ಏನಿಲ್ಲ ನಾಲೆಡ್ಜ್ ಬಗ್ಗೆ, ಬಟ್ ಏನಿದೆ ಅದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನೋಟ್ಸ್ಗಳನ್ನ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಬಗ್ಗೆ? ಲ್ಯಾವರೇಜ್ ಬಗ್ಗೆ ಬರುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದಂದ್ರೆ ಥ್ಯಾಂಕ್ ಯು ಸೋ ಮಚ್, ಹಾರ್ಟ್ಲಿ, ಹೃದಯದಿಂದ ಧನ್ಯವಾದಗಳು. ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕೇಳಿ ಸಾಕಾಗ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿ ಗುರು. ಈ ವರ್ಡ್ನ ಇವತ್ತು ಒಂದು 100 ಸತಿಗಳಿರ್ಬೋದು ನಾನು
ರಾತ್ರಿಯಿಂದ ಬೆಳಗ್ಗೆ ಆಗೋಗಿದೆ, ಇನ್ನು ಹೇಳ್ತಾನೆ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ ಬಾಯ್.